ಅವರೆಲ್ಲ ಹತ್ತಾರು ಕನಸು ಕಟ್ಕೊಂಡ ಹುಡುಗರು. ಶಾರ್ಟ್ ಮೂವಿ ಮಾಡಬೇಕು ಅಂತ ತಾವು ದುಡಿದಂತಹ ಸಂಬಳದಲ್ಲೇ ಅಲ್ಪ ಸ್ವಲ್ಪ ಹಣ ಕೂಡಿಟ್ಟಿದ್ರು. ಕೊನೆಗೆ ಕಿರುಚಿತ್ರವನ್ನೂ ಮಾಡಿದ್ರು. ಆದ್ರೆ ಇದರ ಪೋಸ್ಟರ್ ಅಂಟಿಸೋದಕ್ಕೆ ಹೋಗಿ ಅಲ್ಲೇ ಬಲಿಯಾಗಿದ್ದಾರೆ. ಕೈಗೆ ಬಂದಿದ್ದ ಮಗ ಅವನು, ಇವಾಗ ಅವನಿಂದ ಎಲವಟ್ ನನಗೆ ಮಾಡ್ಕೊಂಡು ಹೋಗೋನು. ಅಲ್ಲಿ ಪೋಸ್ಟರ್ ಅಂಟಿಸ್ತಕ ಹೋಗಿದ್ವಿ, ಆ ಸಡನ್ ಆಗಿ ಬಿಲ್ಡಿಂಗೇ ಬಂದ್ಬಿಡ್ತು. ಅಂತ್ಯವಾಯಿತು. ಆಲ್ಬಮ್ ಸಾಂಗ್ ಮಾಡಿದವರ ಬದುಕೆ ಅಂತ್ಯ. ಗೋಡೆಯಲ್ಲಿದ್ದ ಯಮ ಪೋಸ್ಟರ್ ಹಚ್ಚುತ್ತಿದ್ದಂತೆ ಅಟ್ಟಹಾಸ. ಅದ್ಯಾವ ಗಳಿಗೆಯಲ್ಲಿ ಇವರ ಆಲ್ಬಮ್ ಸಾಂಗ್ಗೆ ಅಂತ್ಯವಾಯಿತು ಅಂತ ಹೆಸರಿಟ್ರೋ ಗೊತ್ತಿಲ್ಲ. ಈ ಆಲ್ಬಮ್ ಸಾಂಗ್ ಮಾಡಿದವರ ಬದುಕೆ ಅಂತ್ಯವಾಗಿದೆ. ಹತ್ತಾರು ಕನಸು ಕಟ್ಕೊಂಡು ಶಾರ್ಟ್ ಮೂವಿ ಮಾಡಿದವರು ಇತ್ತೀಚೆಗಷ್ಟೇ ಒಂದು ಸಾಂಗ್ ರಿಲೀಸ್ ಮಾಡಿದ್ರು. ಇನ್ನೇನು ಕಿರುಚಿತ್ರವನ್ನು ರಿಲೀಸ್ ಮಾಡಬೇಕು ಅಂತ ಊರಲ್ಲೆಲ್ಲ ಪೋಸ್ಟರ್ ಹಚ್ತಾ ಇದ್ರು. ಅದೇ ನೋಡಿ ಇವ್ರ ಪಾಲಿಗೆ ಯಮಕಂಟಕವಾಗಿತ್ತು. ಗೋಡೆಯಲ್ಲಿ ಅಡಗಿ ಕೂತಿದ್ದ ಜವರಾಯ ಮೂವರ ಜೀವವನ್ನೇ ತೆಗೆದಿದ್ದಾನೆ. ಇವರದ್ದೆಲ್ಲ ಬದುಕಿ ಬಾಳ್ಬೇಕಾದ ವಯಸ್ಸು. ಜೀವನದಲ್ಲಿ ಹತ್ತಾರು ಕನಸುಗಳನ್ನ ಕಟ್ಕೊಂಡಿದ್ರು. ಶಾರ್ಟ್ ಮೂವಿ ಮಾಡಬೇಕು, 4 ಜನ ಮಾತಾಡೋ ರೀತಿ ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು. ಹೀಗಾಗಿ ದೂರದ ಊರಿಗೆ ಹೋಗಿ ಕೂಲಿ ನಾಲಿ ಮಾಡಿಕೊಂಡು ಒಂದಿಷ್ಟು ದುಡ್ಡು ಗುಡ್ಡೆ ಹಾಕೊಂಡಿದ್ರು. ಕೊನೆಗೆ ಅದೇ ದುಡ್ಡಲ್ಲಿ ಕಿರುಚಿತ್ರವನ್ನು ಮಾಡಿ ಮುಗಿಸಿದ್ರು. ಈ ಕಿರುಚಿತ್ರಕ್ಕೆ ಇಟ್ಟ ಹೆಸರೇ ಅಂತ್ಯವಾಯಿತು ಅಂತ. ಅದ್ಯಾವ ಗಳಿಗೆಯಲ್ಲಿ ಅಂತ್ಯವಾಯಿತು ಅಂತ ಹೆಸರಿಟ್ರೋ ಗೊತ್ತಿಲ್ಲ. ಇವರ ಬದುಕೆ ಅಂತ್ಯವಾಗಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ಪಟ್ಟಣದ ಬಸ್ ನಿಲ್ದಾಣದ ಬಳಿ ವಾಣಿಜ್ಯ ಕಟ್ಟಡ ಹೊಂದಿದೆ. ಅದೇ ಕಟ್ಟಡದ ಕೆಳಗಡೆ ಪೋಸ್ಟರ್ ಹಚ್ಚೋದಕ್ಕೆ ರವಿಕುಮಾರ್, ನಾಗರಾಜ್, ಅರ್ಜುನ್ ಹೋಗಿದ್ರು. ಖುಷಿಯಾಗಿ ಪೋಸ್ಟರ್ ಹಚ್ತಾ ಇರುವಾಗ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮೂವರ ಮೇಲೆ ಯಮರೂಪಿ ಗೋಡೆ ಅಪ್ಪಳಿಸ್ತಾ ಇದ್ದಂಗೆ ಮೂವರು ಬಿದ್ದಲ್ಲೇ ಸಮಾಧಿಯಾಗಿದ್ದಾರೆ. 9 ಜನ ಇದ್ದೀವಿ. ನಾವು ಬೈಕ್ ತಗೊಂಡು ಹೋಗಿದ್ವಿ, ಅಲ್ಲಿ ಪೋಸ್ಟರ್ ಅಂಟಿಸ್ತಕ ಹೋಗಿದ್ವಿ. ಅದು ಕೆಳಗಡೆ ಇದ್ವಲ್ಲ, ನಾವು ಅಂಗಡಿ ಹತ್ರ ಹೊಂಟಿದ್ವಿ. ಆ ಸಡನ್ ಆಗಿ ಬಿಲ್ಡಿಂಗೇ ಬಿದ್ದುಬಿಡ್ತು. ಅಲ್ಲಿಬ್ಬರು ಡೆತ್ ಆದ್ರಲ್ಲೇ, ಉಳಿಗಾದ್ರಿಗೆಲ್ಲ ಗಾಯ ಆಗಿದೆ. ಇಲ್ಲೊಬ್ಬ ಡೆತ್ ಆದ. ಒಟ್ನಲ್ಲಿ ಹತ್ತಾರು ಕಷ್ಟಗಳ ಮಧ್ಯೆ ಒಂದಿಷ್ಟು ಕನಸು ಕಟ್ಕೊಂಡಿದ್ದವರು ಬಡತನವನ್ನ ಮೆಟ್ಟಿ ನಿಲ್ಬೇಕು ಅಂತ ತುಂಬಾನೇ ಸರ್ಕಸ್ ಮಾಡ್ತಾ ಇದ್ರು. ಆದ್ರೆ ವಿಧಿ ಇವರಿಗೆ ಕಂಟಕವಾಗಿ ಕಾಡಿದೆ. 3 ಹೆಣವಾದರೆ ಇನ್ನು 3 ಸಣ್ಣ ಪುಟ್ಟ ಗಾಯಗಳಾಗಿವೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು. ಕರುನಾಡಲ್ಲಿ ಮುಂಗಾರು ಮಳೆ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಕರ್ನಾಟಕದ ಬಹುತೇಕ ರಾಜ್ಯಗಳಲ್ಲಿ ಬರದ ಛಾಯೆ ಆವರಿಸಿದ್ದು, ಅಲ್ಲಲ್ಲಿ ಮಾತ್ರ ಒಳ್ಳೆ ಮಳೆ ಆಗ್ತಿದೆ. ಮಳೆಯಾದ್ರೆ ಬೆಳೆ ಚೆನ್ನಾಗಿರುತ್ತೆ, ಬದುಕು ಹಸನಾಗುತ್ತೆ. ಆದ್ರೆ ಅದ್ಯಾಕೋ ಈ ಬಾರಿ ಮಳೆರಾಯ ಕರುನಾಡಲ್ಲಿ ಮುನ್ಸ್ಕೊಂಡಿದ್ದಾನೆ. ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಮಳೆಯಾಗೋದ್ ಬಿಟ್ರೆ ಬಹುತೇಕ ಕಡೆ ಮಳೆಯೇ ಆಗ್ತಿಲ್ಲ. ಇಷ್ಟೊತ್ತಿಗಾಗ್ಲೇ ತುಂಬಿ ತುಳುಕಬೇಕಿದ್ದ ಡ್ಯಾಂಗಳೆಲ್ಲವೂ ಇನ್ನೂ ಕೂಡ ಬಣಗುಡ್ತಾ ಇದೆ. ಮುಂಗಾರು ಶುರುವಾಗಿ 1 ತಿಂಗಳಾದ್ರೂ ಒಂದೇ ಒಂದು ಡ್ಯಾಮ್ ಕೂಡ ತುಂಬಿಲ್ಲ. ಕೆರೆ ಕಟ್ಟೆಗಳಿಗೆ ನೀರು ಬಂದಿಲ್ಲ. ಇಡೀ ಕರುನಾಡನ್ನೇ ಆತಂಕಕ್ಕೆ ದೂಡಿದೆ. ಆದ್ರೆ ಇದರ ಮಧ್ಯೆ ಕೆಲವು ಕಡೆಗಳಲ್ಲಿ ವರುಣದೇವ ಕೃಪೆ ತೋರ್ತಿದ್ದಾನೆ. ಆಗೊಮ್ಮೆ ಈಗೊಮ್ಮೆ ಭರ್ಜರಿಯಾಗಿ ಮಳೆ ಆಗ್ತಿದೆ. ಕರುನಾಡಲ್ಲಿ ಕೈಕೊಟ್ಟ ಮುಂಗಾರು ದೇವರೇ ದಿಕ್ಕು. ಬೀಳ್ತಿಲ್ಲ ಮಳೆ, ಒಣಗ್ತಿವೆ ಬೆಳೆ, ಅನ್ನದಾತನಿಗೆ ಭರೆ. ಪೂರ್ವ ಮುಂಗಾರು ಮಳೆ ಸುರಿದಿತ್ತು. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಒಳ್ಳೆಯ ಮಳೆಯಾಗಿತ್ತು. ಹೀಗಾಗಿ ಈ ಬಾರಿ ಮುಂಗಾರು ಚುರುಕಾಗತ್ತೆ, ಭರ್ಜರಿ ಮಳೆಯಾಗತ್ತೆ ಅಂತ ರೈತರು ಫುಲ್ ಖುಷಿಯಾಗಿದ್ರು. ಆದ್ರೀಗ ಆಗ್ತಿರೋದೇ ಬೇರೆ.